ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ವಾಯ್ಸ್ ರಿವ್ಯೂ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಮೋಟಾರ್ ಸೈಕಲ್ ಬಂದು ಹೋಂಡಾ ಹೈನೆಸ್ CB350. ಈ ವಿಡಿಯೋದಲ್ಲಿ ಬೈಕ್ನ ಕಂಪ್ಲೀಟ್ ರಿವ್ಯೂ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಬೈಕ್ನ ವಾಕ್ ಅರೌಂಡ್ನ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟು ನೋಡೋದಾದರೆ ನಿಮಗೆ ರೌಂಡ್ ಶೇಪ್ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಈವನ್ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಏನಪ್ಪ 2 ಇಂಡಿಕೇಟರ್ ಉರಿತಿದ್ದಾರೆ ಅಂತ ಕೇಳ್ಬೋದು. ನಾರ್ಮಲಾಗಿ ಅದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಥರ ಉರಿತಾನೆ ಇರುತ್ತೆ. ಇಂಡಿಕೇಟರ್ ಹಾಕಿದಾಗ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಇಂಡಿಕೇಟರ್ ಆನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇಂಡಿಕೇಟರ್ ಆನ್ ಮಾಡಿದಾಗ ಸುತ್ತ ಉರಿತಿರೋ LED ಲೈಟ್ ಬಂದು ಆಫ್ ಆಗುತ್ತೆ, ಸೆಂಟ್ರಲ್ ಬ್ಲಿಂಕ್ ಆಗುತ್ತೆ. ಈ ಕಡೆ ನೋಡ್ಬೋದು, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಮೆಟಲ್ ಮಡ್ಗಾರ್ಡ್ ಕೊಟ್ಟಿದ್ದಾರೆ ಹೋಂಡಾದವರು. ಇನ್ನು ಫ್ರಂಟ್ ನೋಡೋದಾದರೆ ನಿಮಗೆ 19 ಇಂಚ್ ಅಲಾಯ್ಸ್ ಕೊಟ್ಟಿದ್ದಾರೆ, 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ನಾರ್ಮಲ್ ಸಸ್ಪೆನ್ಷನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಫ್ರಂಟ್ ಟು ಬ್ಯಾಕು ಡುವೆಲ್ ಚಾನಲ್ ABS ಇದೆ. ಫ್ರಂಟ್ ಡಿಸ್ಕ್ ಸೈಜ್ ಬಂದು 310 mm ಇದೆ. ಇಲ್ಲೊಂದು ನೋಡ್ಬೋದು, ರಿಫ್ಲೆಕ್ಟರ್ ಕೂಡ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಒಂದು ಸೇಫ್ಟಿ ಫೀಚರ್ ಕೂಡ ಆಗಿದೆ. ಸ್ಪೀಡೋಮೀಟರಲ್ಲಿ ಏನೇನು ಫೀಚರ್ಸ್ ಅವೈಲೇಬಲ್ ಇದೆ ಅಂತ ನೋಡೋಣ. ಸ್ಪೀಡೋಮೀಟ್ರಲ್ಲಿ ನಿಮಗೆ ABS ಲೈಟ್ ಇದೆ, ನ್ಯೂಟ್ರಲ್ ಲೈಟ್ ತೋರಿಸುತ್ತೆ, ಹೈ ಬೀಮ್ ಲೈಟ್ ತೋರಿಸುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಲೈಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸ್ಪೀಡೋಮೀಟ್ರಲ್ಲಿ ನಿಮಗೆ ಟ್ರಿಪ್ A, ಟ್ರಿಪ್ B, ಇನ್ಸ್ಟೆಂಟ್ ಫ್ಯೂಲ್ ಎಕಾನಮಿ, ಡಿಸ್ಟೆನ್ಸ್ ಟು ಎಂಟಿ ಎಲ್ಲ ಫೀಚರ್ಸು ಕೂಡ ಸ್ಪೀಡೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಇದೆ, ಬ್ಲೂಟೂತ್ ಆಪ್ಷನ್ನು. ಬಟ್ ಇದು ಆಡಿಯೋ ಮುಖಾಂತರ ಮಾತ್ರ ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ನಿಮಗೆ ವರ್ಕ್ ಆಗುತ್ತೆ. ಇದರಲ್ಲಿ ನ್ಯಾವಿಗೇಷನ್ ಎಲ್ಲ ಏನು ನಿಮಗೆ ತೋರ್ಸೋಕೆ ಹೋಗಲ್ಲ. ಇದು ಡಿಲಕ್ಸ್ ಪ್ರೋ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಡ್ಯೂಯಲ್ ಹಾರನ್ ಕೂಡ ಕೊಟ್ಟಿದ್ದಾರೆ. ಹಾರನ್ ಲೌಡ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಿಮಗೆ ಬಂಪರು ಮತ್ತು ಇಂಜಿನ್ ಗಾರ್ಡು, ಇದು ಆಕ್ಸೆಸರಿಯಾಗಿ ಶೋರೂಮಲ್ಲಿ ತೊಗೋಬೇಕಾಗುತ್ತೆ. ಫುಟ್ರೆಸ್ಟ್ ಕೂಡ ನೋಡ್ಬೋದು ನೀವು. ವೈಬ್ರೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ರಬ್ಬರ್ ಫಿನಿಶಿಂಗ್ ಸ್ವಲ್ಪ ಕೊಟ್ಟಿದ್ದಾರೆ. ಹೈ ರೇವ್ಸಲ್ಲಿ ನಿಮಗೆ ವೈಬ್ರೇಷನ್ ಅಷ್ಟೊಂದು ಲೆಗ್ಸಿಗೆ ಅವಾಯ್ಡ್ ಮಾಡುತ್ತೆ. ಇನ್ನು ಈ ಬ್ಯಾಕ್ ಫುಟ್ರೆಸ್ಟ್ ನೋಡ್ಬೋದು, ನಿಮಗೆ ಅಲ್ಯೂಮಿನಿಯಂ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ರಸ್ಟಿಂಗ್ ಇಶ್ಯೂಸ್ನೂ ಕೂಡ ಕಮ್ಮಿ ಮಾಡುತ್ತೆ ಅಂತ ಅಂದ್ಬಿಡೋದು. ಇನ್ನು ನೋಡ್ಬೋದು ನೀವು ಸ್ಯಾರಿ ಗಾರ್ಡ್ಸು. ಇದು ಡ್ಯೂರಬಿಲಿಟಿ ನೋಡಿದ್ರೆ ತುಂಬ ಹಾರ್ಡ್ ಆಗಿದೆ, ತುಂಬ ರಫ್ ಆ್ಯಂಡ್ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಎಕ್ಸ್ಟ್ರಾ ಫೀಚರ್ಸ್ ಹೋಂಡಾದವ್ರು ಏನು ಕೊಟ್ಟಿದ್ದಾರೆ ಅಂದರೆ ಹೆಲ್ಮೆಟ್ ಲಾಕು. ಇದನ್ನು ನೀವು ಹೆಲ್ಮೆಟ್ ಲಾಕ್ ತೊಗೊಳ್ಳೋ ನೆಸೆಸಿಟಿ ಇರಲ್ಲ ಔಟ್ ಸೈಡು, ಇಲ್ಲಿಗೆ ಹೆಲ್ಮೆಟ್ ಲಾಕ್ನ ಮಾಡ್ಬೋದು. ಇನ್ನು ಈ ಸೀಟ್ ಓಪನ್ ಮಾಡೋದು ಹೆಂಗಪ್ಪ ಅಂತಂದರೆ, ಫಸ್ಟು ನಾವು ಕೀ ತೊಗೊಂಡು ಈ ಬಾಕ್ಸ್ನ ಓಪನ್ ಮಾಡಿ ಇಲ್ಲಿರೋ ಆಲಂಕಿ ಸ್ಕ್ರೂ ತಕ್ಕೊಂಡು ಇಲ್ಲಿ ಈ ನಟ್ ಕಾಣ್ತಾ ಇದೆಯಲ್ಲ ಬೋಲ್ಟು, ಇದನ್ನು ಬಿಚ್ಚಿ ಸೀಟ್ನ ಆಕ್ಸೆಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸೀಟ್ ರಿಮೂವ್ ಮಾಡೋದೊಂದು ಟಫೆಸ್ಟ್ ಟಾಸ್ಕ್ ಅಂತ ಕೂಡ ಹೇಳ್ಬೋದು. ಇನ್ನು ಸೀಟ್ ಕುಷನಿಂಗ್ ಬಗ್ಗೆ ಮಾತಾಡೋದಾದರೆ ಓಕೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹಾರ್ಡ್ನೆಸ್ ಜಾಸ್ತಿ ಇದೆ ಸೀಟ್ ಕುಷನಿಂಗ್ ಬಂದು. ರಿಯರ್ ಕೂಡ ನೋಡ್ಬೋದು ನೀವು, ಕಂಪ್ಲೀಟ್ LED ಸೆಟಪ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಂಡಿಕೇಟರ್ಸು ಇದರಲ್ಲಿ LED DRLs ಬರೋಲ್ಲ, ಓನ್ಲಿ ಇಂಡಿಕೇಟರ್ಸ್ ಅಷ್ಟೇ ಬರೋದು. ಅಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ ಅಷ್ಟೇ ಲೈಟ್ಸ್. ಇಂಡಿಕೇಟರ್ ಹಾಕ್ದಾಗ ಮಾತ್ರ ಲೈಟ್ಸ್ ವರ್ಕ್ ಆಗುತ್ತೆ. ಇನ್ನು ನಂಬರ್ ಪ್ಲೇಟ್ ಲೈಟ್ ಕೂಡ LED ಕೊಟ್ಟಿದ್ದಾರೆ. ಒಂದು ಕಂಪ್ಲೀಟ್ LED ಸೆಟಪ್ಪೇ ಇನ್ಕ್ಲೂಡ್ ಮಾಡಿದ್ದಾರೆ ಹೋಂಡಾದವರು ಅಂತ ಹೇಳ್ಬೋದು. ರಿಯರ್ ನಿಮಗೆ ಬಂದು 18 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ, 130 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಇನ್ನು ಟ್ವಿನ್ ಹೈಡ್ರಾಲಿಕ್ ಸಸ್ಪೆನ್ಷನ್, ನಾರ್ಮಲ್ ಬೈಕ್ಸ್ಗೆ ಏನಿದೆ ಅದೇ ಸಸ್ಪೆನ್ಷನ್ನ ಕ್ಯಾರಿ ಮಾಡಿದ್ದಾರೆ. ಸ್ವಲ್ಪ ಸ್ಟಿಫ್ನೆಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹಿಂದೆನೂ ಕೂಡ ನಿಮಗೆ 240 mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಡ್ಯುಯಲ್ ಚಾನಲ್ ABS ಇದೆ ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್. ಇನ್ನು ಕ್ರೋಮ್ ಫಿನಿಶ್ ನೋಡ್ಬೋದು ಸೈಲೆನ್ಸರ್ಲಿ. ಇದೊಂದು ರೆಟ್ರೋ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೈಲೆನ್ಸರ್ ಲುಕ್ಸ್ ಮಾತ್ರ ಅದ್ದೂರಿಯಾಗಿದೆ. ಈಗ ಎಕ್ಸಾಸ್ಟ್ ನೋಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಇನ್ನು ಇಂಜಿನ್ ಹತ್ರನೂ ಕೂಡ ನೋಡ್ಬೋದು ನೀವು, ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಸೈಲೆನ್ಸರು ಕೂಡ ನಿಮಗೆ ಕ್ರೋಮ್ ಫಿನಿಶ್ ಇದೆ. ಇನ್ನು ಫ್ಯೂಲ್ ಇಂಜೆಕ್ಟರ್ ಹತ್ರ ಕೂಡ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಇಂಜಿನ್ ಹತ್ರನೂ ಅಷ್ಟೇ, ಇಲ್ಲಿ ಫಿನಿಶಿಂಗ್ ಎಲ್ಲ ಸ್ವಲ್ಪ ಕ್ರೋಮ್ ಫಿನಿಶ್ ಕೊಟ್ಟಿರೋದ್ರಿಂದ ನಿಮಗೆ ಒಂದು ಮಾಡ್ರನ್ ರೆಟ್ರೋ ಲುಕ್ಕಿಂಗ್ ಥರ ಫೀಲ್ ಆಗುತ್ತೆ ಈ ಬೈಕು. ಈ ಬೈಕಲ್ಲಿ ನಿಮಗೆ 2 ವೇರಿಯಂಟ್ಸ್ ಅವೈಲೇಬಲ್ ಇರುತ್ತೆ. ಒಂದು ಡಿಲಕ್ಸ್ ಪ್ರೋ, ಒಂದು ಡಿಲಕ್ಸ್ ವೇರಿಯಂಟು. ಡಿಲಕ್ಸ್ ಪ್ರೋಗೂ ಮತ್ತು ಡಿಲಕ್ಸ್ ವೇರಿಯಂಟ್ಗೂ ಏನಪ್ಪ ವ್ಯತ್ಯಾಸ ಅಂದರೆ, ಡಿಲಕ್ಸ್ ಪ್ರೋ ವೇರಿಯಂಟಲ್ಲಿ ಬ್ಲೂಟೂತ್ ಎಕ್ಸ್ಟ್ರಾ ಆಪ್ಷನ್ ಇರುತ್ತೆ ಮತ್ತು ಡ್ಯುಯಲ್ ಹಾರನ್ ಆಪ್ಷನ್ ಜಾಸ್ತಿ ಇರುತ್ತೆ. ಡಿಲಕ್ಸ್ ವೇರಿಯಂಟಲ್ಲಿ ನಿಮಗೆ ಹಾರನ್ ಮತ್ತು ಬ್ಲೂಟೂತ್ ಆಪ್ಷನ್ ಅವೈಲೇಬಲ್ ಇರೋದು. ಇನ್ನು ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ, ಈ ಬೈಕಲ್ಲಿ ನಿಮಗೆ 15 ಲೀಟರ್ಸ್ ಆಫ್ ಟ್ಯಾಂಕ್ ಕೊಟ್ಟಿದ್ದಾರೆ. ಲಾಂಗ್ ರೈಡ್ಸ್ಗೆ ತುಂಬ ಯೂಸ್ ಆಗುತ್ತೆ. ಏನಕ್ಕೆ ಈ ಬೈಕ್ನ ಆ್ಯಾವ್ರೇಜ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಮಿರರ್ಸ್ ಆಲ್ಸೋ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಬಟ್ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಮಿರರ್ಸು ಅಷ್ಟೇ, ನಿಮಗೆ ಬ್ಯಾಕ್ ಸೈಡಿಂದ ನೋಡೋದಾದರೆ ಒಳ್ಳೆ ರೆಟ್ರೋ ಲುಕ್ಕಿಂಗ್ ಥರ ಕಾಣುತ್ತೆ. ಏನಕ್ಕೆ ಮಿರರ್ಸಲ್ಲಿ ನೋಡ್ಬೋದು ನೀವು ಕ್ರೋಮ್ ಫಿನಿಶ್ ಹೆಂಗೆ ಕೊಟ್ಟಿದ್ದಾರೆ, ಇದು ಒಂದು ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಸ್ವಿಚ್ ಗೇರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನಿಮಗೆ ಸ್ಟಾರ್ಟರ್ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಆಫ್ ಆಲ್ ಸ್ಟಾರ್ಟರ್ ನಿಮಗೆ ಇಂಟಿಗ್ರೇಟೆಡಾಗಿ ಕೊಟ್ಟಿದ್ದಾರೆ. ಆಫ್ ಕೂಡ ಇಲ್ಲೇ ಮಾಡ್ಬೋದು, ಸೆಲ್ಫ್ ಸ್ಟಾರ್ಟ್ ಕೂಡ ಇಲ್ಲೇ ಆಪ್ಷನ್ ಇದೆ. ಹಜಾರ್ಡ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ. ಈ ಕಡೆ ಬರೋದಾದರೆ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ನಿಮ್ಮ ಮೊಬೈಲ್ನ ಕಂಟ್ರೋಲ್ ಮಾಡೋದಕ್ಕೆ ನ್ಯಾವಿಗೇಷನ್ಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಹಾರನ್ನು ಮತ್ತು ಇಂಡಿಕೇಟರ್ ಸ್ವಲ್ಪ ಉಲ್ಟಾ ಇದೆ. ಸ್ಟಾರ್ಟಿಂಗ್ ಓಡಿಸೋರಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬೋದು, ಬಟ್ ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ. ಇನ್ನು ಹೈ ಬೀಮ್ ಲೋ ಬೀಮ್ ಬಗ್ಗೆ ಮಾತಾಡೋದಾದರೆ ಇಂಟಿಗ್ರೇಟೆಡಾಗಿ ಕೊಟ್ಟಿದ್ದಾರೆ. ಪಾಸಿಂಗ್ ಸ್ವಿಚ್ಚು ಮತ್ತು ಹೈ ಬೀಮ್ ಲೋ ಬೀಮ್ ಎಲ್ಲ ಒಂದೇ ಸ್ವಿಚ್ಚಲ್ಲಿ ನಿಮಗೆ ಇಂಟಿಗ್ರೇಟೆಡಾಗಿ ಕೊಟ್ಟಿದ್ದಾರೆ.
ಇನ್ನು ಗಾಡಿ ಇಂಜಿನಿಂದ ಸ್ಟಾರ್ಟ್ ಮಾಡೋದಾದರೆ ಈ ಗಾಡೀಲಿ ನಿಮಗೆ 349cc ಏರ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಈ ಇಂಜಿನ್ ಬಂದು ನಿಮಗೆ 30 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 21 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಪವರ್ ರೇಷಿಯೋಸ್ನ ನೀವು ರಾಯಲ್ ಎನ್ಫೀಲ್ಡ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ 1 bhp ಪವರ್ ಜಾಸ್ತಿ ಸಿಗುತ್ತೆ, 3 Nm ಟಾರ್ಕ್ ಜಾಸ್ತಿ ಸಿಗುತ್ತೆ. ಇನ್ನು ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಗಾಡೀಲಿ ಟಾರ್ಕ್ನ ನಿಮಗೆ ಇನಿಷಿಯಲ್ ಮತ್ತು ಮಿಡ್ ರೇಂಜಲ್ಲಿ ಡಿಸ್ಟ್ರಿಬ್ಯೂಟ್ ಚೆನ್ನಾಗಿ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ನಿಮಗೆ ಟಾಪ್ ಆ್ಯಂಡ್ ಸ್ಪೀಡ್ ಹೋಗ್ತಾ ನಿಮಗೆ ಲೀನಿಯರ್ ಆಗಿ ಪವರ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಬೈಕಲ್ಲಿ ನಿಮಗೆ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ, ಅದರಿಂದ ಗಿಯರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ಥರ ಇದೆ ಅಂತ ಹೇಳ್ಬೋದು. ಮೊದಲೇ ಹೋಂಡಾದವ್ರದ್ದು ಗೇರ್ ಶಿಫ್ಟಿಂಗ್ ಎಲ್ಲ ತುಂಬ ಸ್ಮೂತ್ ಇರುತ್ತೆ, ಅದರಲ್ಲಿ ಈ ಬೈಕಲ್ಲಿ ಸ್ಲಿಪ್ಪರ್ ಕ್ಲಚ್ ಪ್ರೊವೈಡ್ ಮಾಡಿರೋದ್ರಿಂದ ಗೇರ್ ಶಿಫ್ಟಿಂಗ್ ಎಲ್ಲ ಸ್ಮೂತ್ ಆಗಿದೆ. ಎಲ್ಲೂ ಫಾಲ್ಟ್ ನ್ಯೂಟ್ರಲ್ ಬೀಳಲ್ಲ, ಎಲ್ಲೂ ಶಿಫ್ಟಿಂಗ್ ಪ್ರಾಬ್ಲಮ್ ಆಗೋಲ್ಲ, ತುಂಬ ಈಸಿಯಾಗಿ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಫಿಂಗರಲ್ಲಿ ಕೂಡ ನೀವು ಗೇರ್ನ ಶಿಫ್ಟ್ ಮಾಡ್ಬೋದು, ನೋಡ್ಬೋದು ಇಲ್ಲಿ. ಈ ಬೈಕಲ್ಲಿ ಗೇರ್ ರೇಷಿಯೋಸ್ನ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಟಾಲ್ ಗೇರ್ ರೇಷಿಯೋಸ್ ಅಂತ ಹೇಳ್ಬೋದು. ಏನಕ್ಕೆ ಫಸ್ಟ್ ಗೇರಲ್ಲೇ ನೀವು 40 ತನಕ, ಸೆಕೆಂಡ್ ಗೇರಲ್ಲೇ ನೀವು 60 ರೀಚ್ ಮಾಡ್ಬೋದು, ಥರ್ಡ್ ಗೇರಲ್ಲೇ ನೀವು 80 ತನಕ ರೀಚ್ ಮಾಡ್ಬೋದು. ಈ ಬೈಕಲ್ಲಿ ನಿಮಗೆ ಹೈವೇಸಲ್ಲಿ ಮಾತ್ರ 5th ಗೇರ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಈ ಗಾಡಿ ವೈಬ್ರೇಷನ್ಸ್ ಬಗ್ಗೆ ಮಾತಾಡೋದಾದರೆ ಹೋಂಡಾದವರು ಒಳ್ಳೆ ರಿಫೈನ್ಡ್ ಇಂಜಿನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನಕ್ಕೆ ನಿಮಗೆ ಫುಟ್ ಪೆಕ್ಸಲ್ಲೇ ಆಗಲಿ, ಹ್ಯಾಂಡಲ್ ಬಾರ್ಸಲ್ಲೇ ಆಗಲಿ, ಎಲ್ಲೂ ಕೂಡ ಸ್ವಲ್ಪನೂ ಕೂಡ ವೈಬ್ರೇಷನ್ ಫೀಲ್ ಆಗಲ್ಲ. Ride or die. Why they wanna move like that? Where you want gone? Why you want act like that? Why you play hard? No rush, go on, move dumb. Back and forth, push and shove. ಬ್ರೇಕ್ಸ್ ಬಗ್ಗೆ ಹೇಳೋದಾದರೆ ಈ ಬೈಕಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ, ಫ್ರಂಟ್ ಟು ಬ್ಯಾಕು. ಫ್ರಂಟ್ ಟು ಬ್ರೇಕ್ ಬೈಟ್ ಹೇಗಿದೆ ಅಂತ ನೋಡೋಣ. ಬ್ರೇಕ್ ಬೈಟ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಟಾಪಿಂಗ್ ಡಿಸ್ಟೆನ್ಸ್ನ ಇನ್ನೂ ಕಡಿಮೆ ಮಾಡ್ಬೋದಿತ್ತು. ಇನ್ನು ರಿಯರ್ ಬ್ರೇಕ್ ಹೇಗಿದೆ ಅಂತ ನೋಡೋಣ. ರಿಯರ್ ಬ್ರೇಕ್ ಬೈಟ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಸಸ್ಪೆನ್ಷನ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ಅಂತ ಹೇಳ್ಬೋದು. ಹೈವೇದಲ್ಲಿ ಕ್ರೂಸ್ ಮಾಡುವಾಗ ನಿಮಗೆ ಸ್ಟೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ, ಬಟ್ ಪಾಟ್ ಹೋಲ್ಸಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಇರೋದ್ರಿಂದ ನಿಮಗೆ ಸ್ವಲ್ಪ ಜರ್ಕ್ ಫೀಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕ್ರೂಸಿಂಗ್ ಮಾತ್ರ ಸಸ್ಪೆನ್ಷನ್ ಸೆಟಪ್ಪು ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಸಿಟ್ಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡೋದಾದರೆ ತುಂಬ ಕಂಫರ್ಟಬಲ್ ಪೊಸಿಷನ್ ಅಂತ ಹೇಳ್ಬೋದು. ಸಿಟ್ಟಿಂಗ್ ಪೋಸ್ಚರು ಮತ್ತು ರೈಡಿಂಗ್ ಕಂಫರ್ಟು ತುಂಬ ಚೆನ್ನಾಗಿದೆ. ಹ್ಯಾಂಡಲ್ ಬಾರ್ಸ್ ಎಲ್ಲ ಕೈಗೆ ನೀಟಾಗಿ ಎಟುಗುತ್ತೆ, ಎಲ್ಲೂ ಸ್ಟ್ರೈನ್ ಆಗೋಲ್ಲ, ಬ್ಯಾಕ್ ಪೇನ್ ಬರೋಲ್ಲ. ಸಿಟ್ಟಿಂಗಲ್ಲಿ ಫೋಮಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಬೈಕ್ನ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ಸಿಟೀಸಲ್ಲಿ ನಿಮಗೆ 35 to 36 ಬರುತ್ತೆ, ಹೈವೇಸಲ್ಲಿ ನಿಮಗೆ 40 to 41 ಮೈಲೇಜ್ ಬರುತ್ತೆ. ರಾಯಲ್ ಎನ್ಫೀಲ್ಡ್ಗೆ ಕಂಪೇರ್ ಮಾಡಿದ್ರೆ ಈ ಬೈಕ್ನ ತೊಗೋಬೇಕಾ ಅಂತ ನೀವು ಕೇಳ್ಬೋದು. ಖಂಡಿತ ತೊಗೊಳ್ಳಿ. ಏನಕ್ಕೆ ಅಂದರೆ ಈ ಬೈಕ್ನ ಫಿಟ್ ಆ್ಯಂಡ್ ಫಿನಿಶು, ಪೇಂಟ್ ಕ್ವಾಲಿಟಿ, ಇಂಜಿನ್ ರಿಫೈನ್ಮೆಂಟು, ಇಂಜಿನ್ ರಿಲಯಬಿಲಿಟಿ, ಪದೇ ಪದೇ ರಾಯಲ್ ಎನ್ಫೀಲ್ಡ್ ಥರ ನೀವು ಮತ್ತೆ ಶೋರೂಮ್ಗೆ ವಿಸಿಟ್ ಮಾಡೋ ನೆಸೆಸಿಟಿ ಇರಲ್ಲ. ನಿಮಗೆ ಪೀಸ್ ಆಫ್ ಮೈಂಡ್ ಬೇಕಂದರೆ ಗೋ ಫಾರ್ ದಿಸ್ ಹೋಂಡಾ ಹೈನೆಸ್ CB350 ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.